ಪ್ರಿಯ ಜಾತಕರೇ, ಒಂದು ನಿಮಿಷ ನಿಲ್ಲಿ. ಇದನ್ನು ಓದುವ ಮೊದಲು ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ, ಏಕೆಂದರೆ ಇಂದು ನಾನು ನಿಮ್ಮ ಜೀವನದ ಬಗ್ಗೆ ಹೇಳಲು ಹೊರಟಿರುವ ವಿಷಯ ಅದು ಸಾಮಾನ್ಯವಾದದ್ದಲ್ಲ. ಅದು ನಿಮ್ಮ ಹೃದಯದ ಮಾತು. ಅದು ನಿಮ್ಮ ಕಣ್ಣೀರಿನ ಕತೆ. ಅದು ನೀವು ಒಳಗೊಳಗೆ ಅನುಭವಿಸಿದ ನೋವಿನ ಸತ್ಯ. ಈ ಕ್ಷಣದಲ್ಲಿ ನೀವು ಇದನ್ನು ನೋಡುತ್ತಿರುವುದು ಆಕಸ್ಮಿಕವಲ್ಲ. ಇದು ನಿಮ್ಮ ಗ್ರಹಗಳು ನಿಮ್ಮನ್ನು ಇಲ್ಲಿಗೆ ಕರೆತಂದಿದೆ. ಬ್ರಹ್ಮಾಂಡ ಇಂದು ನಿಮ್ಮ ಕಡೆ ತಿರುಗಿ ನೋಡುತ್ತಿದೆ. ನಿಮ್ಮ ಕಷ್ಟ ಕೇಳಿಸಿಕೊಳ್ಳುತ್ತಿದೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲು ತಯಾರಾಗಿದೆ. ಎಷ್ಟು ದಿನಗಳಿಂದ ಕಾಯುತ್ತಿದ್ದೀರಿ ಅಲ್ಲವೇ? ಎಷ್ಟು ರಾತ್ರಿಗಳನ್ನು ಕಣ್ಣೀರಿನಲ್ಲಿ ಕಳೆದಿದ್ದೀರಿ? ಎಷ್ಟು ಬಾರಿ ಮನಸ್ಸಿನಲ್ಲೇ ಕೇಳಿಕೊಂಡಿದ್ದೀರಿ, ಯಾವಾಗ ನನ್ನ ಜೀವನ ಬದಲಾಗುತ್ತದೆ ಎಂದು? ಆ ಪ್ರಶ್ನೆಗೆ ಇಂದು ಉತ್ತರ ಸಿಗಲಿದೆ. ನಿಜ ಹೇಳಬೇಕೆಂದರೆ, ಮಿಥುನ ರಾಶಿಯ ಜಾತಕರು ಕಳೆದ ಕಾಲದಲ್ಲಿ ಅತ್ಯಂತ ಕಠಿಣವಾದ ಘಟ್ಟದಲ್ಲಿ ನಡೆದು ಬಂದಿದ್ದೀರಿ. ಆ ದಾರಿ ಕಲ್ಲು ಮುಳ್ಳಿನಿಂದ ತುಂಬಿತ್ತು. ಅನೇಕ ಬಾರಿ ಬಿದ್ದಿದ್ದೀರಿ, ಆದರೂ ಎದ್ದಿದ್ದೀರಿ. ಅದೇ ನಿಮ್ಮ ಶಕ್ತಿ, ಅದೇ ನಿಮ್ಮ ವಿಶೇಷತೆ. ಮಿಥುನ ರಾಶಿಯ ಜಾತಕರು ಯಾವತ್ತೂ ಸೋಲಲ್ಲ. ಮತ್ತೆ ಮತ್ತೆ ಹೋರಾಡಲು ಹುಟ್ಟಿದ ಜನ ಇವರು. ಆದರೆ ಇಂದು ನಾನು ಹೇಳಲು ಹೊರಟಿರುವ ವಿಷಯ ಅದಕ್ಕಿಂತ ದೊಡ್ಡದು. ಇನ್ನು ಹೋರಾಡಬೇಕಿಲ್ಲ ಒಬ್ಬರೇ, ಏಕೆಂದರೆ ಆಕಾಶದ ಗ್ರಹಗಳು ಇಂದು ನಿಮ್ಮ ಪರವಾಗಿ ನಿಂತಿವೆ. ಗ್ರಹ ಸಂಚಾರದಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಸಂಭವಿಸುತ್ತಿದೆ. 150 ವರ್ಷಗಳಿಗೊಮ್ಮೆ ಮಾತ್ರ ಬರುವ ಒಂದು ಶಕ್ತಿ ಇಂದು ಮಿಥುನ ರಾಶಿಯ ಮೇಲೆ ಬೀಳಲು ತಯಾರಾಗಿದೆ. ಅದನ್ನು ಅನುಭವಿಸಲು ನೀವು ಅರ್ಹರು, ಏಕೆಂದರೆ ನೀವು ಇದನ್ನು ಗಳಿಸಿದ್ದೀರಿ ನಿಮ್ಮ ತಾಳ್ಮೆಯಿಂದ, ನಿಮ್ಮ ಪ್ರಾರ್ಥನೆಯಿಂದ, ನಿಮ್ಮ ಕಣ್ಣೀರಿನಿಂದ. ಗುರು ಮಹಾರಾಜ ಇಂದು ಮಿಥುನ ರಾಶಿಗೆ ಅತ್ಯಂತ ಅನುಕೂಲಕರವಾದ ಸ್ಥಾನದಲ್ಲಿ ನಿಂತಿದ್ದಾನೆ. ಗುರು ಎಂದರೆ ಅದೃಷ್ಟ, ಗುರು ಎಂದರೆ ಜ್ಞಾನ, ಗುರು ಎಂದರೆ ವಿಸ್ತಾರ. ಅವನು ನಿಮ್ಮ ಕಡೆ ಕರುಣಾಪೂರ್ಣ ದೃಷ್ಟಿ ಹರಿಸಿರುವ ಈ ಕಾಲ, ಇದು ನಿಮ್ಮ ಜೀವನದಲ್ಲಿ ಒಂದು ತಿರುವಿನ ಹಂತ. ಗುರು ಪೇರ್ಚಿ ನಿಮ್ಮ ರಾಶಿಗೆ ತಂದ ಅನುಗ್ರಹ ಅಷ್ಟಿಷ್ಟಲ್ಲ, ಅದು ಒಂದು ದೊಡ್ಡ ಬಾಗಿಲು ತೆರೆಯುತ್ತಿದೆ. ಆ ಬಾಗಿಲಿನ ಹಿಂದೆ ಏನಿದೆ ಎಂದು ನಿಮಗೆ ಗೊತ್ತಿಲ್ಲ, ಆದರೆ ನನಗೆ ಗ್ರಹಗಳು ಹೇಳಿವೆ. ಅದರ ಹಿಂದೆ ನಿಮ್ಮ ಕನಸುಗಳಿವೆ. ಅದರ ಹಿಂದೆ ನಿಮ್ಮ ಭವಿಷ್ಯದ ಸಂತೋಷ ಕಾಯುತ್ತಿದೆ. ಶನಿ ಮಹಾರಾಜನ ಬಗ್ಗೆ ಮಾತನಾಡೋಣ. ಶನಿ ಎಂದರೆ ನ್ಯಾಯ, ಶನಿ ಎಂದರೆ ಕರ್ಮ, ಶನಿ ಎಂದರೆ ಶಿಸ್ತು. ಕಳೆದ ಕಾಲದಲ್ಲಿ ಶನಿ ನಿಮ್ಮನ್ನು ಒರೆಗಲ್ಲಿಗೆ ಹಚ್ಚಿ ಪರೀಕ್ಷೆ ಮಾಡಿದ. ನಿಮ್ಮ ತಾಳ್ಮೆ ಎಷ್ಟಿದೆ ಎಂದು ನೋಡಿದ. ನಿಮ್ಮ ಮನೋಬಲ ಎಷ್ಟಿದೆ ಎಂದು ಅಳೆದ. ಆ ಪರೀಕ್ಷೆಯಲ್ಲಿ ನೀವು ಗೆದ್ದಿದ್ದೀರಿ. ಈಗ ಶನಿ ನಿಮ್ಮ ಮೇಲೆ ಸಂತುಷ್ಟನಾಗಿದ್ದಾನೆ. ಅವನ ಅನುಗ್ರಹ ಈಗ ನಿಮ್ಮ ಕಡೆ ಹರಿಯಲು ಪ್ರಾರಂಭವಾಗಿದೆ. ಇದು ಸಣ್ಣ ವಿಷಯವಲ್ಲ. ಶನಿಯ ಅನುಗ್ರಹ ಎಂದರೆ ಅದು ಶಾಶ್ವತ ಫಲ ಕೊಡುತ್ತದೆ. ತಾತ್ಕಾಲಿಕ ಖುಷಿ ಅಲ್ಲ, ಶಾಶ್ವತ ಸಮೃದ್ಧಿ. ರಾಹು ಮತ್ತು ಕೇತು, ಈ ಎರಡು ಛಾಯಾಗ್ರಹಗಳ ಸಂಚಾರ ಮಿಥುನ ರಾಶಿಗೆ ಈ ಕ್ಷಣ ಅತ್ಯಂತ ಮಹತ್ವದ ಸಂದೇಶ ತರುತ್ತಿದೆ. ರಾಹು ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ಬದಲಾವಣೆ ತರಲಿದ್ದಾನೆ. ಅದು ಅಚ್ಚರಿಯಂತೆ ಬರುತ್ತದೆ. ಅದು ತಟ್ಟನೆ ಬರುತ್ತದೆ. ನೀವು ಯೋಚಿಸದ ದಿಕ್ಕಿನಿಂದ ಬರುತ್ತದೆ, ಆದರೆ ಅದು ನಿಮ್ಮ ಒಳಿತಿಗೆ ಬರುತ್ತದೆ. ಕೇತು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸಲಿದ್ದಾನೆ. ನಿಮ್ಮ ಒಳಗಣ ಜ್ಞಾನ, ನಿಮ್ಮ ಅಂತರಾತ್ಮದ ಧ್ವನಿ, ಅದು ಈ ಕಾಲದಲ್ಲಿ ಇನ್ನಷ್ಟು ಪ್ರಬಲವಾಗುತ್ತದೆ. ನಿಮ್ಮ ಒಳಮನಸ್ಸು ಹೇಳುವುದನ್ನು ಕೇಳಿ, ಅದು ನಿಮ್ಮನ್ನು ತಪ್ಪು ದಾರಿಗೆ ಕರೆದೊಯ್ಯಲ್ಲ. ಇಂದು ಗ್ರಹ ದಿಶೆ ಮಿಥುನ ರಾಶಿಗೆ ಬಹಳ ಅನುಕೂಲಕರವಾಗಿ ಮಾರ್ಪಾಡಾಗಿದೆ. ಗ್ರಹ ದಿಶೆ ಎಂದರೆ ಅದು ನಿಮ್ಮ ಜೀವನದ ಒಟ್ಟಾರೆ ಗತಿ ನಿರ್ಧರಿಸುತ್ತದೆ. ಆ ದಿಶೆ ಇಂದು ಮೇಲ್ಮುಖವಾಗಿ ತಿರುಗಿದೆ. ಇದರ ಅರ್ಥ ನಿಮ್ಮ ಏಳಿಗೆ ಈ ನಿಮಿಷದಿಂದ ಪ್ರಾರಂಭವಾಗಲಿದೆ. ನಿಮ್ಮ ವೃತ್ತಿ ಜೀವನ, ನಿಮ್ಮ ಆರ್ಥಿಕ ಸ್ಥಿತಿ, ನಿಮ್ಮ ಕೌಟುಂಬಿಕ ಜೀವನ, ನಿಮ್ಮ ಆರೋಗ್ಯ, ಪ್ರತಿಯೊಂದರಲ್ಲೂ ಒಂದು ಸಕಾರಾತ್ಮಕ ಶಕ್ತಿ ಹರಿಯಲು ಪ್ರಾರಂಭಿಸಲಿದೆ. ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ಕೆಲಸದ ಸ್ಥಳದಲ್ಲಿ ನೀವು ಅನುಭವಿಸಿದ ಒತ್ತಡ, ನಿಮ್ಮ ಪ್ರತಿಭೆಗೆ ಸಿಗದ ಗುರುತಿಸುವಿಕೆ, ನಿಮ್ಮ ಶ್ರಮಕ್ಕೆ ಸಿಗದ ಪ್ರತಿಫಲ, ಇವೆಲ್ಲ ಇಂದಿನಿಂದ ಬದಲಾಗಲಿದೆ. ಇಂದಿನ ಗ್ರಹ ಸ್ಥಿತಿ ಮಿಥುನ ರಾಶಿ ಜಾತಕರಿಗೆ ವೃತ್ತಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಅವಕಾಶ ತರಲಿದೆ. ನೀವು ಕಾಯುತ್ತಿದ್ದ ಆ ಪ್ರಮೋಷನ್ ಬರಲಿದೆ. ನೀವು ನಿರೀಕ್ಷಿಸಿದ ಆ ಒಳ್ಳೆಯ ಅವಕಾಶ ನಿಮ್ಮ ಬಾಗಿಲು ತಟ್ಟಲಿದೆ. ಹೊಸ ಸಂಪರ್ಕಗಳು ಏರ್ಪಡಲಿವೆ. ಹೊಸ ಜನ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಅವರು ನಿಮ್ಮ ಜೀವನ ಬದಲಾಯಿಸಲಿದ್ದಾರೆ. ಅದಕ್ಕಾಗಿ ತಯಾರಾಗಿ, ಅದಕ್ಕಾಗಿ ಮನಸ್ಸು ತೆರೆದಿಡಿ. ಉದ್ಯೋಗ ಹುಡುಕುತ್ತಿರುವ ಮಿಥುನ ರಾಶಿ ಜಾತಕರಿಗೆ ಒಂದು ವಿಶೇಷ ಸಂದೇಶ ಇದೆ. ನಿರಾಶೆ ಬೇಡ, ಕಾದ ಕಾಲ ಮುಗಿಯಿತು. அடுத்த 15 ನಾಳ್ಗಳಲ್ಲಿ ನೀವು ಕಾಯುತ್ತಿದ್ದ ಉತ್ತರ ಬರಲಿದೆ. ಅದು ಫೋನ್ ಕರೆಯ ರೂಪದಲ್ಲಿ ಬರಬಹುದು, ಒಂದು ಸಂದೇಶದ ರೂಪದಲ್ಲಿ ಬರಬಹುದು, ಒಂದು ಅನಿರೀಕ್ಷಿತ ಭೇಟಿಯ ರೂಪದಲ್ಲಿ ಬರಬಹುದು. ಆದರೆ ಬರುತ್ತದೆ, ಖಂಡಿತ ಬರುತ್ತದೆ. ಗ್ರಹಗಳ ಮಾತು ಸುಳ್ಳಾಗಲ್ಲ. ವ್ಯಾಪಾರ ಮಾಡುವ ಮಿಥುನ ರಾಶಿ ಜಾತಕರಿಗೆ ಇದು ಅತ್ಯಂತ ಮಂಗಳಕರ ಸಮಯ. ನಿಮ್ಮ ವ್ಯಾಪಾರ ಇಂದಿನ ಗ್ರಹ ಸ್ಥಿತಿಯಲ್ಲಿ ಮೇಲ್ಮುಖವಾಗಿ ಹೋಗಲಿದೆ. ಹೊಸ ಗ್ರಾಹಕರು ಬರಲಿದ್ದಾರೆ. ಹಳೆಯ ಸಂಬಂಧಗಳು ಮತ್ತೆ ಜೀವ ತಳೆಯಲಿವೆ. ಒಂದು ಹೊಸ ಒಪ್ಪಂದ ನಿಮ್ಮ ಕೈ ಸೇರಲಿದೆ. ಅದು ನಿಮ್ಮ ವ್ಯಾಪಾರವನ್ನು ಒಂದು ಹೊಸ ಮಟ್ಟಕ್ಕೆ ಕರೆದೊಯ್ಯಲಿದೆ. ಅಡ್ಡಿ ಆತಂಕ ಇದ್ದರೂ ಗುರು ರಕ್ಷಣೆ ನಿಮ್ಮ ಜೊತೆಗಿದೆ. ನಂಬಿಕೆ ಇಡಿ, ಮುಂದೆ ಸಾಗಿ. ಹಣಕಾಸಿನ ಬಗ್ಗೆ ಮಾತನಾಡೋಣ.
ಎಷ್ಟು ಚಿಂತೆ ಮಾಡಿದ್ದೀರಿ ಹಣದ ಬಗ್ಗೆ ಅಲ್ಲವೇ? ಸಾಲದ ಹೊರೆ, ಆರ್ಥಿಕ ಒತ್ತಡ, ನಿರೀಕ್ಷಿಸಿದ ಹಣ ಬಾರದೇ ಇರುವ ನಿರಾಶೆ ಇವೆಲ್ಲ ಮಿಥುನ ರಾಶಿ ಜಾತಕರ ಮನಸ್ಸನ್ನು ಒತ್ತಿ ಹಿಡಿದಿತ್ತು. ಆದರೆ ಈಗ ಆ ಒತ್ತಡ ಕಡಿಮೆಯಾಗಲಿದೆ. ಇಂದಿನ ಗ್ರಹ ಸಂಚಾರ ಮಿಥುನ ರಾಶಿಗೆ ಧನಯೋಗ ತರುತ್ತಿದೆ. ನಿರೀಕ್ಷಿಸದ ಕಡೆಯಿಂದ ಹಣ ಬರಬಹುದು. ಹಳೆಯ ಬಾಕಿ ವಸೂಲಾಗಬಹುದು. ಒಂದು ಹೊಸ ಹಣದ ಮೂಲ ತೆರೆದುಕೊಳ್ಳಬಹುದು. ಆ ಕ್ಷಣ ದೂರವಿಲ್ಲ, ಅದು ಬಹಳ ಹತ್ತಿರ ಬಂದಿದೆ. ಅರ್ಧ 30 ನಾಳ್ಗಳಲ್ಲಿ ನಿಮ್ಮ ಆರ್ಥಿಕ ಚಿತ್ರ ಗಣನೀಯವಾಗಿ ಬದಲಾಗಲಿದೆ. ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಇದು ಬಹಳ ಹೃದಯ ಸ್ಪರ್ಶಿಯಾದ ವಿಷಯ. ಮಿಥುನ ರಾಶಿ ಜಾತಕರು ಪ್ರೀತಿಯ ವಿಷಯದಲ್ಲಿ ಬಹಳ ಭಾವನಾಶೀಲರು. ನೀವು ಪ್ರೀತಿಸಿದ ಮನುಷ್ಯನ ಬಗ್ಗೆ, ನೀವು ಒಳಗೊಳಗೆ ಇಟ್ಟುಕೊಂಡ ಭಾವನೆಗಳ ಬಗ್ಗೆ, ಆ ಪ್ರೀತಿ ನಿಜವಾದದ್ದು. ಗ್ರಹಗಳು ಅದನ್ನು ಗೌರವಿಸುತ್ತವೆ. ಈ ಇಂದಿನ ಈ ಸಮಯ ನಿಮ್ಮ ಪ್ರೀತಿ ಜೀವನದಲ್ಲಿ ಒಂದು ಮಧುರವಾದ ತಿರುವು ತರಲಿದೆ. ದೂರವಾಗಿದ್ದ ಸಂಬಂಧ ಮತ್ತೆ ಹತ್ತಿರ ಬರಬಹುದು. ಮನಸ್ಸಿನಲ್ಲಿ ಇಟ್ಟುಕೊಂಡ ಮನುಷ್ಯ ಮೊದಲ ಹೆಜ್ಜೆ ಇಡಬಹುದು. ಒಂದು ಅನಿರೀಕ್ಷಿತ ಭೇಟಿ ನಿಮ್ಮ ಹೃದಯ ತುಂಬಿಸಬಹುದು. ಮದುವೆಯ ವಿಷಯ ನಿಲ್ಲಿಪಟ್ಟಿರುವ ಮಿಥುನ ರಾಶಿ ಜಾತಕರಿಗೆ ಒಂದು ಒಳ್ಳೆಯ ಸುದ್ದಿ ಇದೆ. ಇಂದಿನ ಗ್ರಹ ಸ್ಥಿತಿ ನಿಮ್ಮ ಮದುವೆ ಭಾಗ್ಯಕ್ಕೆ ಪ್ರಶಸ್ತವಾದ ಸಮಯ. ಅಡ್ಡಿ ಮಾಡುತ್ತಿದ್ದ ಗ್ರಹ ಸ್ಥಿತಿ ಮಾರ್ಪಾಡಾಗಿದೆ. ಮನೆಯಲ್ಲಿ ನಡೆಯಬೇಕಾದ ಮಂಗಳ ಕಾರ್ಯ ನಡೆಯಲಿದೆ. ಕುಟುಂಬದಲ್ಲಿ ಖುಷಿ ತರುವ ಒಂದು ಘಟನೆ ನಡೆಯಲಿದೆ. ಅದಕ್ಕಾಗಿ ಮನಸ್ಸು ತಯಾರಿ ಮಾಡಿಕೊಳ್ಳಿ. ಕುಟುಂಬ ಜೀವನದಲ್ಲಿ ಆಗಿದ್ದ ಮನಸ್ತಾಪ, ಮನೆಯಲ್ಲಿ ನಡೆದ ಜಗಳ, ಮನೆ ಮಂದಿಯ ನಡುವೆ ಇದ್ದ ದೂರವು ಇವೆಲ್ಲ ಈ ಕ್ಷಣದಿಂದ ಕಡಿಮೆಯಾಗಲು ಪ್ರಾರಂಭವಾಗಲಿದೆ. ಮನೆಯಲ್ಲಿ ಶಾಂತಿ ಮರಳಲಿದೆ. ಕುಟುಂಬದ ಯಾರೋ ಒಬ್ಬರು ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳಲು ಮುಂದೆ ಬರಲಿದ್ದಾರೆ. ಮನೆಯಲ್ಲಿ ನಗು ಮರಳಲಿದೆ. ಅದಕ್ಕಾಗಿ ನೀವು ಸ್ವಲ್ಪ ಬಾಗಿ, ಸ್ವಲ್ಪ ಮೃದುವಾಗಿ. ಆರೋಗ್ಯದ ಬಗ್ಗೆ ಮಾತನಾಡೋಣ. ಮಿಥುನ ರಾಶಿ ಜಾತಕರು ಮಾನಸಿಕ ಒತ್ತಡದಿಂದ ದೈಹಿಕ ಸಮಸ್ಯೆ ಅನುಭವಿಸುತ್ತಾರೆ. ಅನಾರೋಗ್ಯ, ನಿದ್ರಾಹೀನತೆ, ಒತ್ತಡದಿಂದ ಬರುವ ತಲೆನೋವು ಇವೆಲ್ಲ ನಿಮ್ಮನ್ನು ಕಾಡಿದ್ದಿರಬಹುದು. ಆದರೆ ಇಂದಿನ ಗ್ರಹ ಬದಲಾವಣೆ ನಿಮ್ಮ ಆರೋಗ್ಯ ಶಕ್ತಿಯನ್ನು ಮರಳಿ ತರಲಿದೆ. ನಿಮ್ಮ ದೇಹ ಗುಣಮುಖ ಆಗಲಿದೆ. ನಿಮ್ಮ ಮನಸ್ಸು ಶಾಂತವಾಗಲಿದೆ. ಆದರೆ ಒಂದು ಮಾತು, ಆರೋಗ್ಯ ವಿಷಯದಲ್ಲಿ ಯಾವತ್ತೂ ನಿರ್ಲಕ್ಷ್ಯ ಮಾಡಬೇಡಿ. ಸರಿಯಾದ ಸಮಯಕ್ಕೆ ವೈದ್ಯರನ್ನು ಕಾಣಿ. ಸರಿಯಾದ ಊಟ, ಸರಿಯಾದ ನಿದ್ದೆ, ಸ್ವಲ್ಪ ವ್ಯಾಯಾಮ ಇದು ಈ ಕಾಲದಲ್ಲಿ ನಿಮ್ಮ ಆರೋಗ್ಯ ರಕ್ಷಿಸುತ್ತದೆ. ವಿದ್ಯಾಭ್ಯಾಸ ಮಾಡುತ್ತಿರುವ ಯುವ ಮಿಥುನ ರಾಶಿ ಜಾತಕರಿಗೆ ಒಂದು ಅದ್ಭುತ ಸುದ್ದಿ ಇದೆ. ನಿಮ್ಮ ಕಲಿಕೆ ಈ ಕಾಲದಲ್ಲಿ ಮೇಲ್ಮುಖವಾಗಿ ಹೋಗಲಿದೆ. ನೀವು ಕಷ್ಟ ಎಂದು ಭಾವಿಸಿದ ವಿಷಯ ಸರಳವಾಗಿ ಅರ್ಥ ಆಗಲಿದೆ. ಗುರು ಅನುಗ್ರಹ ನಿಮ್ಮ ಮೇಲೆ ಇರುವಾಗ ವಿದ್ಯೆ ತಾನಾಗೆ ಬರುತ್ತದೆ. ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಬರಲಿದೆ. ನೀವು ಬಯಸಿದ ಕಾಲೇಜು, ನೀವು ಬಯಸಿದ ಕೋರ್ಸ್ ಅದು ನಿಮ್ಮ ಕೈ ಸೇರಬಹುದು. ನಿರಾಶೆ ಬೇಡ, ಚೆನ್ನಾಗಿ ಓದಿ. ವಿದೇಶ ಪ್ರಯಾಣ ಅಥವಾ ವಿದೇಶ ನೌಕರಿ ಬಯಸುತ್ತಿರುವ ಮಿಥುನ ರಾಶಿ ಜಾತಕರಿಗೆ ಈ ಸಮಯ ಅತ್ಯಂತ ಅನುಕೂಲಕರ. ರಾಹುವಿನ ಪ್ರಭಾವ ಮತ್ತು ಗುರುವಿನ ಅನುಗ್ರಹ ಒಟ್ಟಾಗಿ ಸೇರಿ ನಿಮ್ಮ ವಿದೇಶ ಅವಕಾಶ ತೆರೆಯಲಿವೆ. ವೀಸಾ ಸಮಸ್ಯೆ ಇದ್ದರೆ ಅದು ಬಗೆಹರಿಯಲಿದೆ. ದೀರ್ಘಕಾಲದಿಂದ ನಿಂತ ಕಡತ ಮುಂದೆ ಸಾಗಲಿದೆ. ಯಾರಾದರೂ ಸಹಾಯ ಮಾಡಲು ಬರಲಿದ್ದಾರೆ, ಸಿದ್ಧರಾಗಿ. ಈಗ ನಾನು 3 ಪ್ರಮುಖ ಘಟನೆಗಳ ಬಗ್ಗೆ ಹೇಳಲಿದ್ದೇನೆ. ಇವು ಅರ್ಧ 7 ನಾಳ್ಗಳಲ್ಲಿ ಮಿಥುನ ರಾಶಿ ಜಾತಕರ ಜೀವನದಲ್ಲಿ ನಡೆಯಲಿರುವ 3 ಅಸಾಧಾರಣ ಘಟನೆಗಳು. ಇದನ್ನು ಬಹಳ ಗಮನವಿಟ್ಟು ಓದಿ. ಮೊದಲ ಇದು ಬಹಳ ರೋಮಾಂಚಕ. ಅರ್ಧ 7 ನಾಳ್ಗಳಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಒಂದು ಅನಿರೀಕ್ಷಿತ ಮತ್ತು ಮಹತ್ವದ ಸುದ್ದಿ ಬರಲಿದೆ. ಅದು ಒಂದು ಕರೆ ಅಥವಾ ಒಂದು ಭೇಟಿ ಆಗಿರಬಹುದು. ನೀವು ದಿನಗಟ್ಟಲೆ ಕಾಯುತ್ತಿದ್ದ ಆ ಉತ್ತರ, ಆ ಹೌದು ಎನ್ನುವ ಮಾತು, ಅದು ಬರಲಿದೆ. ಅದನ್ನು ನಿರಾಕರಿಸಬೇಡಿ. ಅದನ್ನು 2 ಕೈಯಲ್ಲಿ ಸ್ವಾಗತಿಸಿ. ಗ್ರಹಗಳು ನಿಮಗಾಗಿ ಈ ಕ್ಷಣವನ್ನು ಸೃಷ್ಟಿಸಿವೆ. ಈ ಸಂದರ್ಭ ತಪ್ಪಿಸಿಕೊಳ್ಳಬೇಡಿ. ಎರಡನೇ ಇದು ಬಹಳ ಭಾವನಾತ್ಮಕ. ಅರ್ಧ 7 ರಿಂದ 14 ನಾಳ್ಗಳ ನಡುವೆ ನಿಮ್ಮ ಸಂಬಂಧ ಜೀವನದಲ್ಲಿ ಒಂದು ಮಧುರ ಘಟನೆ ನಡೆಯಲಿದೆ. ದೂರ ಸರಿದ ಒಂದು ಸಂಬಂಧ ಮತ್ತೆ ಹತ್ತಿರ ಬರಲಿದೆ. ಮನಸ್ಸಿನಲ್ಲಿ ಕಾಡುತ್ತಿದ್ದ ಒಂದು ವ್ಯಕ್ತಿ, ನೀವು ಮರೆಯಲು ಪ್ರಯತ್ನಿಸಿದ ಒಂದು ಮುಖ, ಅವರು ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಆ ಕ್ಷಣ ಹೃದಯ ತುಂಬಿ ಬರುತ್ತದೆ. ಕಣ್ಣು ತೇವಾಗಬಹುದು, ಆದರೆ ಅದು ಖುಷಿಯ ಕಣ್ಣೀರು ಆಗಿರಲಿದೆ. ಮೂರನೇ ಇದು ಅತ್ಯಂತ ಶಕ್ತಿಶಾಲಿ. ಅರ್ಧ 14 ನಾಳ್ಗಳ ಒಳಗೆ ಮಿಥುನ ರಾಶಿ ಜಾತಕರ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಅನುಭವ ಸಂಭವಿಸಲಿದೆ. ಅದು ಕನಸಿನಲ್ಲಿ ಒಂದು ಸಂದೇಶ ಆಗಿರಬಹುದು, ಒಂದು ಅನಿರೀಕ್ಷಿತ ದೇವರ ದರ್ಶನ ಆಗಿರಬಹುದು, ಒಂದು ಗಟ್ ಫೀಲಿಂಗ್, ಒಂದು ಒಳ ಮಾತು. ಅದು ನಿಮ್ಮನ್ನು ಸರಿಯಾದ ನಿರ್ಧಾರದ ಕಡೆ ಕರೆದೊಯ್ಯಲಿದೆ. ಅದನ್ನು ನಂಬಿ. ಆ ಕ್ಷಣ ಬ್ರಹ್ಮಾಂಡ ನಿಮ್ಮ ಜೊತೆ ನೇರವಾಗಿ ಮಾತನಾಡುತ್ತಿರುತ್ತದೆ. ಈಗ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಗ್ರಹಗಳ ಶುಭ ಶಕ್ತಿಯನ್ನು ಇನ್ನಷ್ಟು ಪ್ರಬಲಗೊಳಿಸಲು ಕೆಲವು ಸರಳ ಕ್ರಮಗಳನ್ನು ಅನುಸರಿಸಿ. ಪ್ರತಿ ಗುರುವಾರ ಗುರು ಭಗವಾನನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರಿಶಿನ ಹಾಕಿ ಪ್ರಾರ್ಥಿಸಿ. ಬಾಳೆ ಎಲೆ ದಾನ ಮಾಡಿ. ನಿಮ್ಮ ಮನೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ದೀಪ ಬೆಳಗಿಸಿ. ಅಗ್ನಿ ದೇವನ ಕ್ಷಮೆ ಕೋರಿ ನಿಮ್ಮ ಮನೆಯ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಲಿ ಎಂದು ಪ್ರಾರ್ಥಿಸಿ. ಪ್ರತಿ ಶನಿವಾರ ಕಪ್ಪು ಎಳ್ಳು ದೀಪ ಬೆಳಗಿಸಿ. ಶನಿ ದೇವನ ಪ್ರೀತ್ಯರ್ಥ ಬಡವರಿಗೆ ಆಹಾರ ದಾನ ಮಾಡಿ.
ಇದು ಶನಿ ಅನುಗ್ರಹ ಇನ್ನಷ್ಟು ಹೆಚ್ಚಿಸುತ್ತದೆ. ರಾಹು ಕೇತುವಿನ ಕಡೆ ಮನಸ್ಸು ಶಾಂತ ಮಾಡಲು ನಾಗದೇವರ ಮಂದಿರಕ್ಕೆ ಹೋಗಿ ಹಾಲು ಎರೆಯಿರಿ. ಇದು ಬಹಳ ಶಕ್ತಿಯುತ ಪರಿಹಾರ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಮಾತನಾಡೋಣ. ಮಿಥುನ ರಾಶಿ ಜಾತಕರಿಗೆ ಈ ಕಾಲ ಅತ್ಯಂತ ಮಹತ್ವದ ಆಧ್ಯಾತ್ಮಿಕ ಸಮಯ. ನಿಮ್ಮ ಒಳಶಕ್ತಿ ಜಾಗೃತಗೊಳ್ಳಲಿದೆ. ಮೆಡಿಟೇಷನ್ ಮಾಡಿ, ಮೌನದಲ್ಲಿ ಕೂರಿ, ನಿಮ್ಮ ಅಂತರಾತ್ಮ ಹೇಳುವ ಮಾತು ಕೇಳಿ. ಯಾವ ದೇವರು ನಿಮ್ಮ ಮನಸ್ಸಿಗೆ ಬೇಕು ಎಂದು ಅನಿಸುತ್ತದೋ ಅವರ ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆ ಕೇವಲ ಶಬ್ದ ಆಗಬಾರದು, ಅದು ಮನಸ್ಸಿನಾಳದಿಂದ ಹೊರಡಬೇಕು. ಆ ಕ್ಷಣ ಬ್ರಹ್ಮಾಂಡ ಉತ್ತರ ಕೊಡುತ್ತದೆ. 100% ಉತ್ತರ ಕೊಡುತ್ತದೆ. ಎಚ್ಚರಿಕೆ ಇರಲಿ ಎಂದು ಒಂದು ಮಾತು ಹೇಳಲಿದ್ದೇನೆ. ಈ ಕಾಲದಲ್ಲಿ ನಂಬಿಕೆ ದ್ರೋಹ ಮಾಡುವ ಜನ ನಿಮ್ಮ ಸುತ್ತ ಇರಬಹುದು. ಎಲ್ಲರನ್ನೂ ಕುರುಡಾಗಿ ನಂಬಬೇಡಿ. ನಿಮ್ಮ ಯೋಜನೆ, ನಿಮ್ಮ ಕನಸು, ನಿಮ್ಮ ಹಣದ ವಿಷಯ ಇವನ್ನು ಎಲ್ಲರ ಹತ್ತಿರ ಹೇಳಿಕೊಳ್ಳಬೇಡಿ. ಮೌನ ಈ ಕಾಲದಲ್ಲಿ ನಿಮ್ಮ ರಕ್ಷಣೆ ಮಾಡುತ್ತದೆ. ಒಳ್ಳೆಯ ಜನ ಮಾತ್ರ ನಿಮ್ಮ ಬದುಕಿನಲ್ಲಿ ಇರಲಿ. ನಕಾರಾತ್ಮಕ ಶಕ್ತಿ ಇರುವ ಜನರಿಂದ ದೂರ ಇರಿ. ನಿಮ್ಮ ಏಳಿಗೆ ಕಂಡು ಹೊಟ್ಟೆ ಉರಿಯುವ ಜನ ಇದ್ದಾರೆ, ಅವರನ್ನು ಗುರುತಿಸಿ ದೂರ ಸರಿಯಿರಿ. ನಿಮ್ಮ ಶಕ್ತಿ ಉಳಿಸಿಕೊಳ್ಳಿ, ನಿಮ್ಮ ಬೆಳಕು ಕಾಯ್ದುಕೊಳ್ಳಿ. ಏಕೆಂದರೆ ಇಂದಿನ ಈ ಸಮಯ ನಿಮ್ಮ ಜೀವನದ ಅತ್ಯಂತ ಮಹತ್ವದ ಘಟ್ಟ. ಈ ಸಮಯ ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಇಡೀ ಜೀವನದ ದಿಕ್ಕು ಬದಲಾಗುತ್ತದೆ. ಅದಕ್ಕಾಗಿ ಸರಿಯಾದ ಜನರನ್ನು ಆರಿಸಿಕೊಳ್ಳಿ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಈ ಇಂದಿನ ಗ್ರಹ ಸ್ಥಿತಿ ಒಂದು ಅದ್ಭುತ ಸಂಗತಿ ತರುತ್ತಿದೆ. 100% ನಡೆಯಲಿರುವ ಒಂದು ಅಚ್ಚರಿ ಎದುರಾಗಲಿದೆ. ಅದು ನಿಮ್ಮ ಜೀವನದ ಒಂದು ಹಳೆಯ ಕನಸು ನನಸಾಗುವ ರೂಪದಲ್ಲಿ ಬರಬಹುದು. ಅದು ಬಹಳ ದಿನಗಳ ಹಿಂದೆ ನೀವು ಪ್ರಾರ್ಥಿಸಿದ್ದ ಒಂದು ಬಯಕೆ ಪೂರ್ಣ ಆಗುವ ರೂಪದಲ್ಲಿ ಬರಬಹುದು. ಅದು ನಿಮ್ಮ ಕಣ್ಣ ಮುಂದೆ ನಡೆಯುತ್ತದೆ. ಅದನ್ನು ನೋಡಿ ನೀವು ಮಾತು ಕಳೆದುಕೊಳ್ಳಬಹುದು. ಆ ಕ್ಷಣ ದೇವರಿಗೆ ಕೃತಜ್ಞತೆ ಅರ್ಪಿಸಿ, ಏಕೆಂದರೆ ಅದು ಬ್ರಹ್ಮಾಂಡ ನಿಮಗೆ ನೀಡುವ ಉಡುಗೊರೆ. ಮಿಥುನ ರಾಶಿ ಜಾತಕರ ಜೀವನದಲ್ಲಿ ವಿದೇಶ ಅವಕಾಶದ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತನಾಡೋಣ. ನಿಮ್ಮ ರಾಶಿಯ ಮೇಲೆ ರಾಹುವಿನ ಪ್ರಭಾವ ಬಹಳ ಶಕ್ತಿಶಾಲಿಯಾಗಿದೆ. ಈ ಘಟ್ಟದಲ್ಲಿ ರಾಹು ವಿದೇಶ ಭಾಗ್ಯದ ಕಾರಕ. ಅವನು ಮಿಥುನ ರಾಶಿಗೆ ಈ ಸಮಯ ಅನುಕೂಲಕರ ಸ್ಥಾನದಲ್ಲಿ ನಿಂತಿರುವ ಕಾರಣ ವಿದೇಶ ಪ್ರಯಾಣ ಮಾಡಬೇಕು ಎಂದಿರುವವರಿಗೆ ಒಂದು ಹೊಸ ದ್ವಾರ ತೆರೆಯಲಿದೆ. ದೀರ್ಘಕಾಲದಿಂದ ನಿಂತಿದ್ದ ವೀಸಾ ಪ್ರಕ್ರಿಯೆ ಮುಂದೆ ಸಾಗಬಹುದು. ವಿದೇಶದಲ್ಲಿರುವ ಸಂಬಂಧಿಕರಿಂದ ಒಂದು ಒಳ್ಳೆಯ ಸುದ್ದಿ ಬರಬಹುದು. ವಿದೇಶ ನೌಕರಿ ಹುಡುಕುತ್ತಿರುವವರಿಗೆ ಒಂದು ಒಳ್ಳೆಯ ಆಫರ್ ಬರಬಹುದು. ಸಿದ್ಧರಾಗಿ. ಅವಕಾಶ ಬಂದಾಗ ಹಿಂದೆ ಮುಂದೆ ನೋಡಬೇಡಿ. ಧೈರ್ಯದಿಂದ ಮುಂದಡಿ ಇಡಿ. ವ್ಯಾಪಾರ ಮಾಡುವ ಜಾತಕರಿಗೆ ಇನ್ನೊಂದು ಮಹತ್ವದ ಮಾತು ಇದೆ. ಈ ಕಾಲದಲ್ಲಿ ಹೊಸ ಭಾಗಿದಾರಿಕೆ ಮಾಡಿಕೊಳ್ಳುವ ಅವಕಾಶ ಬರಬಹುದು. ಅದನ್ನು ಸಂಪೂರ್ಣ ಅಧ್ಯಯನ ಮಾಡಿ ನಿರ್ಧರಿಸಿ. ಗಡಿಬಿಡಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಆದರೆ ಒಳ್ಳೆಯ ಅವಕಾಶ ಎಂದು ಮನಸ್ಸು ಹೇಳಿದರೆ ಹೆಜ್ಜೆ ಹಾಕಿ. ಗುರು ರಕ್ಷಣೆ ಇದೆ. ಒಳ್ಳೆಯ ಫಲ ಸಿಗುತ್ತದೆ. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆ ವಿಷಯದಲ್ಲಿ ಈ ಕಾಲ ಅನುಕೂಲಕರ, ಆದರೆ ಅತಿ ಅಪಾಯ ತೆಗೆದುಕೊಳ್ಳಬೇಡಿ. ಮಧ್ಯಮ ಮಟ್ಟದ ಹೂಡಿಕೆ ಒಳ್ಳೆಯ ಫಲ ಕೊಡಲಿದೆ. ಮಿಥುನ ರಾಶಿಯ ತಾಯಂದಿರಿಗೆ ಒಂದು ಮಾತು ಹೇಳಬೇಕು. ನಿಮ್ಮ ಮಕ್ಕಳ ಬಗ್ಗೆ ನೀವು ಮಾಡಿದ ಪ್ರಾರ್ಥನೆ ಕೇಳಿಸಿದೆ. ನಿಮ್ಮ ಮಕ್ಕಳ ಒಳಿತಿಗಾಗಿ ನೀವು ಹಾಕಿದ ಕಣ್ಣೀರು ವ್ಯರ್ಥವಾಗಲ್ಲ. ಈ ಕಾಲದಲ್ಲಿ ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆಗಲಿದೆ. ಅವರ ಭವಿಷ್ಯ ಉಜ್ವಲವಾಗಲಿದೆ. ನೀವು ಬಯಸಿದ ಒಳ್ಳೆಯ ಭವಿಷ್ಯ ಅವರಿಗೆ ಸಿಗಲಿದೆ. ನಿಮ್ಮ ಮಮತೆಗೆ ಬ್ರಹ್ಮಾಂಡ ಉತ್ತರ ಕೊಡುತ್ತಿದೆ. ತಾಯಿ ಮನಸ್ಸಿನ ಪ್ರಾರ್ಥನೆ ಯಾವತ್ತೂ ಸುಳ್ಳಾಗಲ್ಲ. ವಯಸ್ಸಾದ ಮಿಥುನ ರಾಶಿ ಜಾತಕರಿಗೆ ಒಂದು ಮಾತು, ನಿಮ್ಮ ಆರೋಗ್ಯ ಸುಧಾರಿಸಲಿದೆ. ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇರಲಿದ್ದಾರೆ. ನೀವು ಒಂಟಿ ಅಲ್ಲ. ಬ್ರಹ್ಮಾಂಡ ನಿಮ್ಮ ಜೊತೆ ಇದೆ. ನಿಮ್ಮ ಅನುಭವ, ನಿಮ್ಮ ಜ್ಞಾನ, ನಿಮ್ಮ ಆಶೀರ್ವಾದ ಇದು ನಿಮ್ಮ ಕುಟುಂಬದ ಆಧಾರ. ನೀವು ಮಾಡಿದ ಒಳ್ಳೆಯ ಕರ್ಮ ನಿಮ್ಮನ್ನು ಕಾಪಾಡುತ್ತದೆ. ಧೈರ್ಯದಿಂದ ಇರಿ, ಸಂತೋಷದಿಂದ ಇರಿ. ಯುವ ಮಿಥುನ ರಾಶಿ ಜಾತಕರಿಗೆ ಹೇಳಬೇಕಾದ ಮಾತು ಇದೆ. ನೀವು ಜೀವನದ ಪ್ರಾರಂಭದಲ್ಲಿ ಇದ್ದೀರಿ. ಮುಂದೆ ದೊಡ್ಡ ಜೀವನ ಕಾಯುತ್ತಿದೆ. ಹೆದರಬೇಡಿ. ಈ ಕಾಲ ನಿಮಗೆ ಅನುಕೂಲಕರ. ನಿಮ್ಮ ಮನಸ್ಸಿನಲ್ಲಿ ಇರುವ ಕನಸು ದೊಡ್ಡದಾಗಿ ನೋಡಿ. ಅದನ್ನು ಬಿಡಬೇಡಿ. ಕಷ್ಟ ಬಂದರೂ ಬಿಡಬೇಡಿ. ಸೋಲು ಬಂದರೂ ಬಿಡಬೇಡಿ. ಏಕೆಂದರೆ ಈ ಗ್ರಹ ಸ್ಥಿತಿ ಹೇಳುತ್ತಿದೆ, ನಿಮ್ಮ ಕನಸು ಸಾಕಾರ ಆಗುವ ಕಾಲ ಹತ್ತಿರ ಬಂದಿದೆ ಎಂದು. ಇನ್ನು ಸ್ವಲ್ಪ ದಿನ ಅಷ್ಟೇ. ನಿಮ್ಮ ಬೆವರು, ನಿಮ್ಮ ಶ್ರಮ, ನಿಮ್ಮ ನಿಷ್ಠೆ ಇವೆಲ್ಲ ಫಲ ಕೊಡಲಿವೆ. ಅರ್ಧ 30 ನಾಳ್ಗಳಲ್ಲಿ ಮಿಥುನ ರಾಶಿ ಜಾತಕರ ಜೀವನದಲ್ಲಿ ಒಂದು ದೊಡ್ಡ ಆರ್ಥಿಕ ಬದಲಾವಣೆ ಸಂಭವಿಸಲಿದೆ. ಗ್ರಹ ಸಂಚಾರ ತರುತ್ತಿರುವ ಧನ ಯೋಗ ಪ್ರಬಲವಾಗಿದೆ. ಸಾಲ ತೀರಿಸುವ ಶಕ್ತಿ ಬರಲಿದೆ. ಮನೆ, ನಿವೇಶನ, ವಾಹನ ಖರೀದಿ ಮಾಡುವ ಕನಸು ಇದ್ದರೆ ಅದು ಈ ಕಾಲದಲ್ಲಿ ಸಾಕಾರ ಆಗಬಹುದು. ಸಂಪಾದನೆ ಹೆಚ್ಚಾಗಲಿದೆ. ಖರ್ಚು ಮಿತಿ ಮೀರದೆ ಇದ್ದರೆ ಉಳಿತಾಯ ಹೆಚ್ಚಾಗಲಿದೆ. ಒಟ್ಟಾರೆ ಆರ್ಥಿಕ ಸ್ಥಿತಿ ಸ್ಥಿರವಾಗಲಿದೆ, ಬಲಿಷ್ಠವಾಗಲಿದೆ. ಈ ನಿಂದ ಮಿಥುನ ರಾಶಿ ಜಾತಕರಿಗೆ ಒಂದು ವಿಶೇಷ ಆಧ್ಯಾತ್ಮಿಕ ಪ್ರಯಾಣ ಪ್ರಾರಂಭವಾಗಲಿದೆ. ನೀವು ಎಂದಾದರೂ ಮನಸ್ಸಿನಲ್ಲಿ ಅನಿಸಿರಬಹುದು, ಜೀವನದ ಅರ್ಥ ಏನು ಎಂದು, ನಾನು ಇಲ್ಲೇಕೆ ಇದ್ದೇನೆ ಎಂದು, ನನ್ನ ಉದ್ದೇಶ ಏನು ಎಂದು. ಆ ಪ್ರಶ್ನೆಗಳಿಗೆ ಈ ಕಾಲ ಉತ್ತರ ತರಲಿದೆ. ನಿಮ್ಮ ಜೀವನದ ಉದ್ದೇಶ ಸ್ಪಷ್ಟವಾಗಲಿದೆ. ನಿಮ್ಮ ಒಳ ಮಾರ್ಗ ಕಾಣಿಸಲಿದೆ. ಅದನ್ನು ಅನುಸರಿಸಿ.
ಅದು ನಿಮ್ಮನ್ನು ಸರಿಯಾದ ಗಮ್ಯಕ್ಕೆ ಕರೆದೊಯ್ಯುತ್ತದೆ. ಕಡೆಯ ಮಾತಿಗೆ ಬರೋಣ. ಮಿಥುನ ರಾಶಿಯ ಪ್ರಿಯ ಜಾತಕರೇ, ನೀವು ಇಷ್ಟು ದಿನ ಅನುಭವಿಸಿದ ಕಷ್ಟ ಸಾಕಾಯಿತು. ನೀವು ಹಾಕಿದ ಕಣ್ಣೀರು ಸಾಕಾಯಿತು. ನೀವು ಒಳಗೊಳಗೆ ಅಳಿದ ರಾತ್ರಿಗಳು ಸಾಕಾಯಿತು. ಈ ಕ್ಷಣದಿಂದ ನಿಮ್ಮ ಜೀವನ ಬದಲಾಗಲಿದೆ. ಬ್ರಹ್ಮಾಂಡ ನಿಮ್ಮ ಕಡೆ ತಿರುಗಿ ನೋಡಿದೆ. ಗ್ರಹಗಳು ನಿಮ್ಮ ಪರ ನಿಂತಿವೆ. ಈ ಕಾಲ ನಿಮ್ಮದು. ಈ ಅವಕಾಶ ನಿಮ್ಮದು. ಈ ಗೆಲುವು ನಿಮ್ಮದು. ಧೈರ್ಯದಿಂದ ಎದ್ದು ನಿಲ್ಲಿ. ನಿಮ್ಮ ತಲೆ ಎತ್ತಿ ನಡೆಯಿರಿ. ನೀವು ಸೋಲಲಿಕ್ಕೆ ಹುಟ್ಟಿಲ್ಲ. ನೀವು ಗೆಲ್ಲಲಿಕ್ಕೆ ಹುಟ್ಟಿದ್ದೀರಿ. ನೀವು ಕಷ್ಟ ಅನುಭವಿಸಲಿಕ್ಕೆ ಹುಟ್ಟಿಲ್ಲ. ನೀವು ಸಂತೋಷ ಅನುಭವಿಸಲಿಕ್ಕೆ ಹುಟ್ಟಿದ್ದೀರಿ. ಆ ಸಂತೋಷ ಇಂದು ನಿಮ್ಮ ದಾರಿಯಲ್ಲಿ ಬರುತ್ತಿದೆ. ಅದನ್ನು ಸ್ವಾಗತಿಸಿ. ಅದನ್ನು ಅಪ್ಪಿಕೊಳ್ಳಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ನಿಮ್ಮ ಕನಸು ನನಸಾಗಲಿ. ನಿಮ್ಮ ಜೀವನ ಸದಾ ಶುಭ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆಳವಾದ ಮತ್ತು ಅಚ್ಚರಿ ತರುವ ವಿಷಯಗಳು ಬರಲಿವೆ. ಅದಕ್ಕಾಗಿ ಕಾಯಿರಿ, ಏಕೆಂದರೆ ಅದು ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸಬಲ್ಲ ಒಂದು ಗುಟ್ಟನ್ನು ಹೊಂದಿದೆ.